ಆಚೆ ಹೋದರೆ ಪೇಟೆ ಸೈಡ್, ಈಚೆ ಹೋದರೆ ಸೌತಡ್ಕ. ಇಲ್ಲಿ ಕಾಣ್ತಾ ಉಂಟು ನೋಡಿ, ಇಲ್ಲಿ ಅಶ್ವಿನಿ ಆಸ್ಪತ್ರೆ ಇಲ್ಲೇ. ಕೃಷ್ಣನ ಮತ್ತೆ ಧೃತಿಯನ್ನ ಪೇಂಟಿಂಗ್ ಆಗಿದೆಲ್ಲ ಅಶ್ವಿನಿಗೆ. ಹೌದು, ಮೊನ್ನೆ ಪೇಂಟಿಂಗ್ ಆಗಿದೆ, 1 ವಾರ ಆಯ್ತಷ್ಟೇ ಪೇಂಟಿಂಗ್ ಆಗಿ. ಫೈ ಇವತ್ತು 21 ತಾರೀಕಿಗೆ ಎಂತ ಮಳೆ ಗೊತ್ತಾ? ಸಂಜೆ ಗುಡುಗು ಎಲ್ಲ ಬಂದಿತ್ತು. ಆಚೆ ಬೆಳ್ತಂಗಡಿ ಸೈಡ್ ಕೂಡ ಮಳೆ ಬಂದಿತ್ತಂತೆ. ಬೇರೆ ಎಲ್ಲಿ ಎಲ್ಲ ಬಂತು ಅಂತ ಗೊತ್ತಿಲ್ಲ. ಇವತ್ತು ಸುದ್ದಿ ಇಲ್ಲದೆ ಮಳೆ ಬಂದಿದೆ, ಭಾರಿ ಖುಷಿ ಆಯಿತು ಒಂದು. ಆದರೆ ಸೆಕೆ, ಮಳೆ ಬಂದು ಹೋದ್ಮೇಲೆ ಜೋರು ಸೆಕೆ. ಕರೆಂಟ್ ಸಹ ಹೋಗಿತ್ತು, ಮತ್ತೆ ಬಂತು, ಸ್ವಲ್ಪ ಲೇಟಾಗಿ ಬಂತು, ಅದು ಲೈನ್ ಹಾಳಾಗಿತ್ತಂತೆ ಅಂತ ಒಂದು ಮಳೆ ಬಂತು ಸುದ್ದಿ ಇಲ್ಲದೆ. ನಾವೆಲ್ಲಿಗೆ ಹೋಗ್ತಾ ಇರೋದು? ಐಸ್ ಕ್ರೀಮ್ ತಿನ್ಲಿಕ್ಕೆ. ಸಂಜೆ ಮಳೆ ಬಂದ ಮೇಲೆ, ಅಂದರೆ ತುಂಬ ಸೆಕೆ ಆಗ್ತಿತ್ತು, ಒಂದು ಐಸ್ ಕ್ರೀಮ್ ತಿನ್ನುವಂತ ಆಯಿತು. ಹಾಗೆ ಹೋದದ್ದು ನೆಲ್ಲಿಯಡಿಯಲ್ಲಿ, ಅಲ್ಲ ಹೊಸ ಮಜಲಲ್ಲಿ, ಅನ್ನಪೂರ್ಣ ವೆಜ್ ಹೋಟೆಲ್, ಬಿರುವ ಅಂತ ಸಹ ಹೇಳ್ತಾರೆ. ನೀನೆಂತಾದ್ರು ಮಾತಾಡೇನಾದ್ರು? ಏನು ತಿನ್ಲಿಕ್ಕೆ ಬಂದದ್ದು ಹೇಳು? ನೋಡಿ, ಐಸ್ ಕ್ರೀಮ್ ಬಂದದ್ದು. ಓ, ನನಗೆ ಸ್ಪೂನಲ್ಲಿ ಮಾರಾಯ. ಇವ ಫಸ್ಟಿಗೆ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿದ. ಅಲ್ಲಿ ಹೋಟೆಲ್ನಲ್ಲಿ ಫ್ಯಾನ್ ಹಾಕಿದ್ಮೇಲೆ ಅದರ ಸೌಂಡಿಗೆ ಅದು ಸರಿ ಬರ್ತಿರ್ಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಅಂದರೆ ಕೃಷ್ಣ ಐಸ್ ಕ್ರೀಮ್ ತಗೊಂಡ, ನಾನು ಕೂಡ ಇದು ಗಡ್ಬಡ್ ತಗೊಂಡದ್ದು. ಹಾಗೆ ಅವನು ಮತ್ತೆ ಅಲ್ಲಿ ಆಚೆ ಈಚೆ ಓಡಾಡ್ತಿದ್ದ. ಧೃತಿಗೆ ರೋಟಿ ಇಷ್ಟ ಆಯಿತು, ಅವಳಿಗೆ ರೋಟಿ ಮುಂಚಿನಿಂದಲೂ ಇಷ್ಟ. ಅದಕ್ಕೆ ನಾನು ಅವಳಿಗೆ ಹೇಳ್ತಾ ಇರ್ತೇನೆ, ನೀನು ತುಂಬ ಕಾಸ್ಟ್ಲಿ ಅಂತ. ನನಗಾದರೆ ಇದು ಮಸಾಲೆ ಪುರಿ ಎಲ್ಲ ಇಷ್ಟ, ನನಗೆ ಕಡಿಮೆ ಅದರಲ್ಲಿ ಆಗ್ತದೆ, ನಿಮಗೆ ಯಾವಾಗ ನೋಡಿದ್ರು ಕಾಸ್ಟ್ಲಿ ಅಂತ ಹೇಳ್ತಿರ್ತೇನೆ. ಅವಳಿಗೆ ಹೋದರೆ ಇದೇ ರೋಟಿಯೇ ಬೇಕು. ಅಲ್ಲಿ ಬಿರುವದಲ್ಲಿ ಶನಿವಾರ ರೋಟಿ ಇರ್ತದೆ ಅಂತ ಹೇಳಿದರು, ಮತ್ತು ಇವತ್ತು ಶನಿವಾರ ಅಲ್ಲ, ಹಾಗೆ ಹೋದದ್ದು. ಅವಳು ಅಂದರೆ ಶನಿವಾರ ಆದಿತ್ಯವಾರ ಒಂದು ಜಾಲಿ ಮಾಡಲಿಕ್ಕೆ ಖುಷಿ ಆಗ್ತದೆ ಧೃತಿ ಇರುವಾಗ. ಇಲ್ಲದಿದ್ದರೆ ನಾವೇ ಹೋಗೋದಲ್ಲ, ಧೃತಿಯನ್ನು ಸಹ ಕರ್ಕೊಂಡು ಹೋದದ್ದು. ಗಡ್ಬಡ್ ತುಂಬ ಇಷ್ಟ ಆಯಿತು, ಆದರೂ ಮುಗಿಸ್ಲಿಕ್ಕೆ ಆಗಲಿಲ್ಲ. ನಾನು ಮತ್ತು ಧೃತಿ ಶೇರ್ ಮಾಡ್ಕೊಂಡು ಮುಗಿಸಿದ್ದು. ನಾನು ರೋಟಿ ತಿನ್ನಲಿಲ್ಲ, ಅವಳೊಬ್ಬಳೇ ತಿಂದದ್ದು. ಅವಳಿಗೆ ಮುಗಿಸ್ಲಿಕ್ಕೆ ಕಷ್ಟ ಆಯಿತು. ಶ್ರೀ ಸಹ ತಿಂತೇನೆ ಅಂತ ಹೇಳಿ ಆರ್ಡ್ರ್ ಮಾಡಿದರು, ಅವರು ತಿನ್ನಲೇ ಇಲ್ಲ. ಅವಳೊಬ್ಬಳಿಗೆ ತಿನ್ನಲಿಕ್ಕೆ ಕಷ್ಟ ಆಯಿತು ಲಾಸ್ಟಿಗೆ. ಮತ್ತು ಹೇಗೋ ತಿಂದು ಮುಗಿಸಿದ್ಲು. ಕಾಜು ಮತ್ತು ಪನ್ನೀರ್ ಉಂಟಲ್ಲ ಗ್ರೇವಿ, ಅದನ್ನು ಆರ್ಡ್ರ್ ಮಾಡಿದ್ದು ನಾವು. ಹಾಗೆ ಕೃಷ್ಣ ಆಚೆ ಈಚೆ ಓಡಾಡ್ತಾ ಇದ್ದ, ಅಲ್ಲಿಂದ ಹೋಗಿ ಬಿಸ್ಕೆಟ್ ಎಲ್ಲ ತರ್ತಾ ಇದ್ದ. ಮತ್ತು ಅದರ ಸಹ ದುಡ್ಡು ಕೊಟ್ಟೆವು. ಅವನು ಭಯಂಕರ ಲೂಟಿ. ಅದಕ್ಕೆ ಇವ್ರು ಹೇಳೋದು, ನೀನು ಚಿಕ್ಕದಿರುವಾಗ ಲೂಟಿ ಇದ್ದಿ ಕಾಣಬೇಕು, ಅದಕ್ಕೆ ಅವನು ಅಂತ. ನಾನು ಪಾಪ ಇದ್ದೆ ಅಂತ ಹೇಳೋದು ಅವರು. ನಮ್ಮ ಮಕ್ಕಳನ್ನು ಸುಧಾರಿಸಲಿಕ್ಕೆ ನಮಗೆ ಕಷ್ಟ ಆಗ್ತದೆ, ಆದರೆ ನಮ್ಮನ್ನೇ ಹೇಗೆ ಸುಧಾರಿಸಿರ್ತಾರೆ ತಂದೆ ತಾಯಿಗಳು ಅಲ್ವಾ. ಹಾಗೆ ಭಯಂಕರ ಹೋಗ್ರಿ, ಒಂದು ಕಡೆ ನಿಲ್ಲುದಂತ ಇಲ್ಲ. ಅಲ್ಲಿ ನೋಡಿ ಆಚೆ ಈಚೆ ಓಡಾಡ್ತಿದ್ದಾನೆ, ಅವನನ್ನು ಹಿಡಿಯೋದೇ ಕಷ್ಟ. ಅವನು ಐಸ್ ಕ್ರೀಮ್ ಅದು ಚಿಕ್ಕದೇ ತಿಂದದ್ದು, ಮತ್ತು ಬಿಸ್ಕೆಟ್ ತಿಂದ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.